ಇತ್ತೀಚೆಗೆ ಕಲ್ಲು ಕೋರೆಗಳಲ್ಲಿ ಅವಘಡಗಳು ಹೆಚ್ಚಾಗ್ತಾ ಇದೆ. ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲದೆ, ಪೂರ್ವ ಸಿದ್ಧತೆಯೂ ಇಲ್ಲದೆ, ಕೆಲಸದ ಅನುಭವ ಇಲ್ಲದೆ ಇರೋದು ಹಾಗೂ ಬೇಜವಾಬ್ದಾರಿತನವೇ ಇಂತಹ ದುರ್ಘಟನೆಗಳಿಗೆ ಕಾರಣವಾಗಿದೆ. ಇದೀಗ ಅಂತಹದೇ ಘಟನೆ ಮತ್ತೊಮ್ಮೆ ಚಿನ್ನದ ನಾಡು ಕೋಲಾರದಲ್ಲೇ ವರದಿಯಾಗಿರೋದು ಆತಂಕಕಾರಿ ವಿಚಾರ. ಕರ್ನಾಟಕದಲ್ಲಿ ಗಣಿಗಾರಿಕೆಗೆ ಹೆಚ್ಚು ಪ್ರಸಿದ್ಧಿಯಾದ ಜಿಲ್ಲೆಗಳು ಅಂದ್ರೆ ಅದು ಬಳ್ಳಾರಿ ಹಾಗೂ ಕೋಲಾರ. ಹಾಗೆಯೇ ಕಲ್ಲು ಕೋರೆಯಲ್ಲೂ ಸುದ್ದಿಯಾದ ಜಿಲ್ಲೆ ಗಡಿನಾಡು ಕೋಲಾರ. ಇದೀಗ ಈ ಜಿಲ್ಲೆಯಲ್ಲಿ ಕಲ್ಲು ಕ್ರಷರ್ನಲ್ಲಿ ಬ್ಲಾಸ್ಟಿಂಗ್ ಮಾಡುವ ವೇಳೆ ಬೃಹತ್ ಗಾತ್ರದ ಕಲ್ಲು ಬಿದ್ದು ಓರ್ವ ವ್ಯಕ್ತಿ ದಾರುಣವಾಗಿ ಸಾವನ್ನಪ್ಪಿದ್ದಾನೆ. ಆಂಧ್ರ ಪ್ರದೇಶದ ಕೂಲಿಕಾರ ಈ ದುರ್ಘಟನೆಯಲ್ಲಿ ದುರ್ಮರಣಕ್ಕೀಡಾಗಿದ್ದು, ಇನ್ನುಳಿದ ಮೂವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿದೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಮಾಕರಹಳ್ಳಿಯ ಬಳಿ ಘಟನೆ ನಡೆದಿದ್ದು, ಆಂಧ್ರ ಮೂಲದ ಕಾರ್ಮಿಕ 60 ವರ್ಷದ ವೆಂಕಟೇಶ್ ಮೃತ ದುರ್ದೈವಿಯಾಗಿದ್ದಾನೆ. ಹರೀಶ್ ಮತ್ತು ಈಶ್ವರ್ ಎಂಬುವವರಿಗೆ ಗಾಯಗಳಾಗಿದ್ದು, ಬ್ಲಾಸ್ಟಿಂಗ್ ಮಾಡಲು ತಯಾರಿ ನಡೆಸುವ ವೇಳೆ ಕಲ್ಲು ಬಂಡೆ ಬಿದ್ದು ಅವಘಡ ಉಂಟಾಗಿದೆ. ಇನ್ನು ಸ್ಥಳಕ್ಕೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖಾಧಿಕಾರಿಗಳು ಭೇಟಿ ನೀಡಿದ್ದು, ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದೀಗ ಈ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಮಾಸ್ತಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಜೊತೆಗೆ ಕೋಲಾರ ಎಸ್ಪಿ ನಿಖಿಲ್ ಅವರು ಘಟನೆಯ ಸಂಪೂರ್ಣ ವರದಿಯನ್ನು ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಕೋಲಾರದ ದಕ್ಷ ಅಧಿಕಾರಿ ಎಸ್ಪಿ ನಿಖಿಲ್, ಟೇಕಲ್ ಹೋಬಳಿಯ ಮಾಕರಹಳ್ಳಿಯಲ್ಲಿ ಕಲ್ಲು ಕ್ರಷರ್ನಲ್ಲಿ ಬ್ಲಾಸ್ಟಿಂಗ್ ಮಾಡುವ ವೇಳೆ ಕಲ್ಲು ಓರ್ವ ಕಾರ್ಮಿಕನ ಮೇಲೆ ಬಿದ್ದು ಸಾವನ್ನಪ್ಪಿದ್ದಾನೆ. ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ವರದಿಯಾಗಿದೆ. ಮೃತನು ಆಂಧ್ರ ಪ್ರದೇಶ ಮೂಲದ ವೆಂಕಟೇಶ್ ಎಂಬುವರಾಗಿದ್ದು, ಇನ್ನುಳಿದ ತಮಿಳುನಾಡಿನ ಹರೀಶ್ ಹಾಗೂ ಈಶ್ವರ್ ಎಂಬುವರಿಗೆ ಗಾಯಗಳಾಗಿದೆ. ಇದು ಬ್ಲಾಸ್ಟಿಂಗ್ ಮಾಡುವಾಗ ನಡೆದ ಘಟನೆಯಲ್ಲ. ಬ್ಲಾಸ್ಟಿಂಗ್ ಆಗಿ ಸಿದ್ಧತೆ ಮಾಡಿಕೊಳ್ಳುವ ವೇಳೆ ಈ ದುರ್ಘಟನೆ ನಡೆದಿದೆ. ಇದರಲ್ಲಿ ಯಾವುದೇ ಬೇರೆ ರೀತಿಯ ಕಾರಣಗಳು ಇಲ್ಲ. ಈಗಾಗಲೇ ಈ ಘಟನೆ ಬಗ್ಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಕೇಳಿದ್ದೇನೆ ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೂ ಸಂಪೂರ್ಣ ವರದಿ ನೀಡುವಂತೆ ಕೇಳಿದ್ದು, ಅದನ್ನು ಪರಿಶೀಲಿಸಿದ ನಂತರವಷ್ಟೇ ಎಫ್ಐಆರ್ ದಾಖಲೆ ಮಾಡ್ತೇವೆ. ಜೊತೆಗೆ ನಾನು ಹಾಗೂ ಜಿಲ್ಲಾಧಿಕಾರಿ ಕೋಲಾರದ ಎಲ್ಲ ಕಲ್ಲು ಕೋರೆಗಳಿಗೂ ವಿಸಿಟ್ ಕೊಟ್ಟು ಪರಿಶೀಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಆ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಶುರು ಮಾಡಲಿದ್ದೇವೆ ಅಂತ ತಿಳಿಸಿದ್ರು. ಮಾಸ್ತಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮಾಕರಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ಒಂದು ಕ್ವಾರಿಯಲ್ಲಿ ಈ ದಿನ ಡ್ರಿಲ್ಲಿಂಗ್ ಮಾಡೋ ಸಮಯದಲ್ಲಿ ಕಲ್ಲುಗಳು ಬಿದ್ದು ಒಬ್ಬ ಮೃತಪಟ್ಟಿದ್ದಾನೆ. ಹಾಗೆ ಇಬ್ಬರು ಅವರಿಗೆ ಗಾಯಗಳಾಗಿದೆ. ಒಬ್ಬ ಬಂದ್ಬಿಟ್ಟು ವೆಂಕಟೇಶ್ ಅಂತ, ಮೂಲತಃ ಪುಂಗನೂರು ಆಂಧ್ರ ಪ್ರದೇಶವನಾಗಿದ್ದು ಅಲ್ಲಿ ಅವನು ಹೆಲ್ಪರ್ ಕೆಲಸ ಮಾಡ್ತಾ ಇದ್ದ. ಇನ್ನು ಇಬ್ಬರು ಯಾರು ಗಾಯಾಳುಗಳಿದ್ದಾರೆ, ಒಬ್ಬ ಬಂದ್ಬಿಟ್ಟು ಈಶ್ವರ್ ಅಂತ ಮಧ್ಯಪ್ರದೇಶದವನು, ಮತ್ತೊಬ್ಬ ಬಂದ್ಬಿಟ್ಟು ಹರೀಶ್ ಅಂತ ತಮಿಳುನಾಡುವನು. ಸೊ ಇಷ್ಟು ಜನ ಅಲ್ಲಿ ಬೆಳಿಗ್ಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ಡ್ರಿಲ್ಲಿಂಗ್ ಮಾಡೋ ಸಂದರ್ಭದಲ್ಲಿ ಮೇಲ್ಗಡೆಯಿಂದ ಯಾವುದು ಲೂಸ್ ಸ್ಟೋನ್ ಇತ್ತು, ಆ ಲೂಸ್ ಸ್ಟೋನು ಬಿದ್ದು ಡ್ರಿಲ್ಲಿಂಗ್ ಮಷೀನ್ ಮತ್ತು ಇವರು ಸಿಬ್ಬಂದಿಗಳ ಮೇಲೆ ಬಿದ್ದು ಈ ಒಂದು ದುರಂತ ನಡೆದಿದೆ. ಈ ನಿಟ್ಟಿನಲ್ಲೇ ನಾವು ಒಂದು ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ಅದರ ಇನ್ವೆಸ್ಟಿಗೇಷನನ್ನು ಇನ್ಸ್ಪೆಕ್ಟರ್ ಹಂತದ ಅಧಿಕಾರಿಯವರು ಮುಂದುವರಿಸ್ತಾರೆ. ನಮ್ಮ ಜೊತೆಯಲ್ಲೇ ನಾವು ಮೈನ್ಸ್ ಮತ್ತು ಜಿಯಾಲಜಿ ಅವ್ರಿಗೂ ಒಂದು ನೋಟಿಸನ್ನು ಹೊರಡಿಸಿ ಅವ್ರಿಗೂ ಕೂಡ ಇದ್ರ ಬಗ್ಗೆ ಒಂದು ವರದಿಯನ್ನು ಕೊಡೋದಕ್ಕೆ ಅವ್ರಿಗೂ ತಿಳಿಸಿದ್ದೀವಿ. ಇಲ್ಲ, ಇದರಲ್ಲಿ ದಿಸ್ ವಾಸ್ ಪ್ಯೂರ್ಲಿ ಅ ಡ್ರಿಲ್ಲಿಂಗ್ ಇನ್ಸ್ಟೆನ್ಸ್. ಇಲ್ಲಿ ದಿಸ್ ವಾಸ್ ಪ್ರಿಪರೇಷನ್ ಫಾರ್ ಬ್ಲಾಸ್ಟಿಂಗ್, ಇಟ್ ವಾಸ್ ನಾಟ್ ಬ್ಲಾಸ್ಟಿಂಗ್. ಇಲ್ಲಿ ಯಾವುದೇ ರೀತಿಯ ಎಕ್ಸ್ಪ್ಲೋಸಿವ್ಸನ್ನು ಬಳಕೆ ಮಾಡಿರೋದಿಲ್ಲ. ಅವರು ಡ್ರಿಲ್ಲಿಂಗ್ ಮಷೀನಲ್ಲಿ ಅವರು ಡ್ರಿಲ್ ಮಾಡ್ತಾ ಇರಬೇಕಾದ್ರೆ ಅದು ಬಿಕಾಸ್ ಆಫ್ ಇನ್ಸ್ಟೇಬಲ್ ಸ್ಟೋನ್ಸ್ ಅದರಿಂದ ಕುಸಿದಿದೆ ಅದು. ಸೊ ಯಾವುದೇ ಸ್ಫೋಟಕ ವಸ್ತು ನಮಗೆ ನಾವು ಅಲ್ಲಿ ಜಾಗಕ್ಕೆ ಹೋಗಿ ಚೆಕ್ ಮಾಡಿದಾಗ ನಮಗೆ ಸಿಕ್ಕಿಲ್ಲ. ಆಮೇಲೆ ಅಲ್ಲಿ ಯಾವುದೇ ರೀತಿಯ ಯಾರು ವರ್ಕರ್ಸ್ ಇದ್ದರು ಅವರ ಬಾಡಿ ಮೇಲೂ ಕೂಡ ಯಾವುದೇ ರೀತಿಯ ಸ್ಫೋಟಕ ವಸ್ತುನ ಅದೇನು ರೆಸಿಡ್ಯೂ ಆಗಿರ್ಬೋದು ಅದು ಸಿಕ್ಕಿಲ್ಲ ನಮಗೆ. ಅದು ನಾವು ಮತ್ತು ಮೈನ್ಸ್ ಅವರು ಒಟ್ಟಿಗೆ ಖಂಡಿತವಾಗ್ಲೂ ಇವಾಗ ಎಲ್ಲ ಒಂದು ಕ್ರಷರ್ಗಳಿಗೆ ವಿಸಿಟ್ ಕೊಟ್ಬಿಟ್ಟು, ಕ್ವಾರಿಗಳಿಗೆ ವಿಸಿಟ್ ಕೊಟ್ಬಿಟ್ಟು ಒಂದು ಕೂಲಂಕಷವಾಗಿ ಇದ್ರ ಬಗ್ಗೆ ಒಂದು ಡ್ರೈವನ್ನು ತೊಗೊಳಕ್ಕೆ ನಾವು ಮತ್ತು ಜಿಲ್ಲಾಧಿಕಾರಿಗಳು ಇಬ್ಬರು ಒಂದು ನಿರ್ಣಯವನ್ನು ತೊಗೊಂಡಿದ್ದೀವಿ. ಅದೇ ನಿಟ್ಟಿನಲ್ಲೇ ನಮ್ಮ ಕೆಲಸ ಕೂಡ ಬರುವ ದಿನಗಳಲ್ಲಿ ಸಾಗುತ್ತೆ. ಅದು ಓನರ್ ಇನ್ನೂ ಅದೊಂದು ಸ್ವಲ್ಪ ನಾವು ಹುಡುಕ್ತಾ ಇದ್ದೀವಿ. ಬಟ್ ವಿ ವಿಲ್, ನಮಗೆ FIR ಕಾಪಿಯಲ್ಲಿ ಎಲ್ಲ ಬರುತ್ತೆ, ತಗೊಳ್ಳಿ, ನಿಮಗೆ ವಿ ವಿಲ್ ಎನ್ಶೋರ್.